ಹಣ ಡಬಲ್ ಮಾಡಿಕೊಡುವ ಆಮಿಷ ಒಡ್ಡಿ ಆಂಧ್ರ ಮೂಲದ ದಂಪತಿಗಳಿಬ್ಬರು ಕೋಟ್ಯಾಂತರ ರೂಪಾಯಿ ದೋಚಿಕೊಂಡು ಪರಾರಿಯಾಗಿರುವ ಘಟನೆ ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದಲ್ಲಿ ನಡೆದಿದೆ. ಆಂಧ್ರದ ಅನಂತಪುರ ಜಿಲ್ಲೆಯ ನಿವಾಸಿಗಳಾದ ಬಗ್ಗು ಶ್ರೀರಾಮಲು ಹಾಗೂ ಪುಷ್ಪ ವಂಚನೆ ಮಾಡಿದ ದಂಪತಿಗಳು ಇತ್ತೀಚೆಗೆ ಜಗಳೂರು ಪಟ್ಟಣಕ್ಕೆ ಆಗಮಿಸಿದ್ದ ಈ ದಂಪತಿಗಳು ಕೆಲ ಮಹಿಳೆಯರನ್ನು ಪರಿಚಯ ಮಾಡಿಕೊಂಡು ಹಣದ ಆಸೆ ಹುಟ್ಟಿಸಿದ್ದಾರೆ. ಒಂದು ವಾರದಲ್ಲಿ ನೀವು ನೀಡಿದ ಹಣವನ್ನು ಡಬಲ್ ಮಾಡಿ ಕೊಡುವುದಾಗಿ ನಂಬಿಸಿದ್ದಾರೆ. ಅಷ್ಟೇ ಅಲ್ಲದೆ ಕೆಲ ಮಹಿಳೆಯರಿಗೆ ಹೂಡಿಕೆ ಮಾಡಿದ ಹಣಕ್ಕಿಂತ ಹೆಚ್ಚಿಗೆ ಹಣವನ್ನು ನೀಡಿದ್ದಾರೆ. ಇಷ್ಟಕ್ಕೆ ಸುಮ್ಮನಾಗದ ದಂಪತಿಗಳು ತಮ್ಮ ಮನೆಯ ರೂಮ್ನಲ್ಲಿ ಕಂತೆ ಹಣ ಜೋಡಿಸಲಾಗಿದೆ ಎಂದು ವಿಡಿಯೋವನ್ನು ಕೂಡ ಮಾಡಿ ತೋರಿಸಿದ್ದಾರೆ. ರಿಯಲ್ ಎಸ್ಟೇಟ್ನಲ್ಲಿ ಈ ಹಣ ಹೂಡಿಕೆ ಮಾಡುತ್ತೇವೆ, ದಿನಕ್ಕೆ ಲಕ್ಷಾಂತರ ರೂಪಾಯಿ ಲಾಭ ಗಳಿಸಬಹುದು, ಈ ಹಣದಿಂದಲೇ ಡಬ್ಲಿಂಗ್ ಮಾಡಿ ಕೊಡುತ್ತೇವೆ ಎಂದು ಆಸೆ ಹುಟ್ಟಿಸಿದ್ದಾರೆ. ಡಬ್ಲಿಂಗ್ ಆಸೆಗೆ ರೇಣುಕಮ್ಮ ಎಂಬುವವರು ತಮ್ಮ ಜಮೀನು ಮಾರಾಟ ಮಾಡಿದ ಹಣ ನೀಡಿದ್ದಾರೆ. ಮೀನಾ ಹಾಗೂ ಪ್ರಿಯಾಂಕಾ ಎನ್ನುವವರು ಒಡವೆ ಆಸ್ತಿ ಮಾರಿದ ಹಣವನ್ನು ಕೂಡ ಹೂಡಿಕೆ ಮಾಡಿದ್ದಾರೆ. ಹೀಗೆ 10 ಮಹಿಳೆಯರಿಗೆ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿದ್ದಾರೆ. ಇನ್ನು ಜಗಳೂರು ಪಟ್ಟಣದ ತಿರುಮಲೇಶ್ ಎನ್ನುವವರು ಕೂಡ 17 ಲಕ್ಷ ರೂಪಾಯಿ ಕಳೆದುಕೊಂಡಿದ್ದು ವಂಚಕ ದಂಪತಿಗಳ ವಿರುದ್ಧ ಜಗಳೂರು ಠಾಣೆಗೆ ದೂರು ನೀಡಿದ್ದು ಇದೀಗ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಆರೋಪಿಗಳಿಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ. ಕರೀದ್ಲು ಅಂತ ಬ್ರದರ್ ಇವ್ನು ವಿಡಿಯೋ ಕಳಿಸಿರ ನೋಡ್ರಿ, ವಿಡಿಯೋ ಮಾಡಿ ಕಳಿಸಿರ ದುಡ್ಡು ಕಂತ ಇದೆ ನೋಡ್ರಿ. ಸ್ವಲ್ಪ ಹಿಂದಕ್ಕೆ ಕಳಿಸಿ ಸರ್. ಇದು ತೊಗೊಂತೀರಿ ನಿಮ್ಗೆ ಅದನ್ನು ತಗೋತೇವೆ. ನಿಮ್ಮ ಮಾತ್ರ ಎಲ್ಲ ಇದು ಮಾಡೋದು ಇದು ಹಿಂಗೆ ಮಾಡ್ತಾನೆ, ಡೈರೆಕ್ಟ್ ತೋರಿಸ್ತಾನೆ. ನಿಮ್ಮ ಹತ್ರ ಎಲ್ಲ ಬಂದು ನ್ಯಾಯಕ್ಕೆ ಒತ್ತಾಯ ಮಾಡ್ತಿದ್ದಾರೆ ಎಲ್ಲರೂ. ಭಾಳ ಜನ ಮಹಿಳೆಯರು ಬರ್ತಿದ್ದಾರೆ, ಸರ್ ನಮ್ಗೆ ನ್ಯಾಯ ಕೊಡಿಸಿ, ನಿಮ್ಮ ಕಾಲು ಮುಗಿತೀನಿ, ಕೈ ಮುಗಿತೀನಿ, ಇಲ್ಲಾಂದ್ರೆ ನಮ್ಮ ಗಂಡಂದ್ರೆ ಹೊರಗೆ ಹಾಕ್ತಾರೆ ಅಂತೇಳಿ. ಒಂದು ಮಹಿಳೆ ಹೇಳ್ಬಾರ್ದು. ಜಗಳೂರಿಂದ ರಾಯದುರ್ಗಕ್ಕೆ ಹೋಗಿ ಗಂಡ ತವ್ರ ಮನೇಲಿ ಮನೆ ಸೇರ್ಕೊಂಡು 4 ತಿಂಗಳಾಯ್ತು, ಗಂಡನ ಮನೆಗೆ ಬಂದಿಲ್ಲ. 4 ವರ್ಷದ ಮಗು ಇದೆ, ತಂದೆನ ನೋಡೋಕೆ ಆಗ್ತಿಲ್ಲ ಪಾಪ. ಭಾಳ ಸರ್ ಅವ್ರ ಹೆಸರು ಬಗ್ಗು ಶ್ರೀರಾಮಲ್ ಅಂತ, ಅನಂತಪುರದವ್ರು ಸರ್. ಮೂಲತಃ ಅವರು ಅವ್ರ ಪತ್ನಿ ಇಬ್ಬರಿದ್ದಾರೆ ಸರ್. ಇದರಲ್ಲಿ ಅವ್ರ ಪತ್ನಿ ಪುಷ್ಪ ಅಂತ ಸರ್. ಅವರು ಒಂದು ಕಲ್ಪವೃಕ್ಷ ಟ್ರಸ್ಟ್ ಐತೆ ನಮ್ಮದು. ನಮ್ಮ ಟ್ರಸ್ಟಿಗೆ ನೀವೆಲ್ಲ ಹಣ ಹೂಡಿಕೆ ಮಾಡಿರಿ, ನಿಮ್ಮದು ಹಣನ ದ್ವಿಗುಣ ಮಾಡಿಕೊಡ್ತೀವಿ ಅಂತೇಳಿ ಅವರು ಆಮಿಷ ಹೊಡಿದ್ರು ಸರ್. ಎಲ್ಲ ಹೆಣ್ಮಕ್ಳಿಗೆ ಸರ್. ಸುಮಾರು ಜನ ಇಲ್ಲಿ ಕರ್ನಾಟಕದಲ್ಲೆಲ್ಲ ಕೆಲವೊಂದು ಕಡೆ ಎಲ್ಲ ಆಮಿಷ ಒಡ್ಡಿ ಸುಮಾರು ಒಂದು 2-3 ಕೋಟಿ ರೂಪಾಯಿ ಹಗರಣ ಮಾಡಿದ್ದೇನೆ ಸರ್. ನಿಮ್ಮದು ಏನಾಗಿದೆ ಸರ್? ನಮ್ದು ಇಲ್ಲಿ ಜಗಳೂರಿಗೆ ಬಂದಿದ್ರು ಸರ್. ಅವ್ರ ಪತ್ನಿ ಪುಷ್ಪ ಅವ್ರು ಬಂದು, ಬಗ್ಗು ಶ್ರೀನಿವಾಸ್ ಅವ್ರ ಪತ್ನಿ ಪುಷ್ಪ ಅವ್ರು ಬಂದು ಇಲ್ಲೆಲ್ಲ ಮೀಟಿಂಗ್ ಮಾಡಿದ್ರು ಸರ್. ಹೆಣ್ಮಕ್ಳು ಪುಷ್ಪ ಅಂತ ಸರ್. ಮೀಟಿಂಗ್ ಮಾಡಿ ನಮ್ದು ಹಿಂಗೆ ಟ್ರಸ್ಟಿಗೆ ನೀವೆಲ್ಲ ಹಣ ಹೂಡಿಕೆ ಮಾಡಿರಿ, ನಮ್ಮದು ಈ ಥರ ಸ್ವಲ್ಪ ಅಮೌಂಟ್ ಬ್ಲ್ಯಾಕ್ ಆಗಿದೆ ನಮ್ಮದು, ನೀವು ಟ್ರಸ್ಟಲ್ಲಿ ಹೂಡಿಕೆ ಮಾಡಿದ್ರೆ ನಿಮ್ಮ ಹಣನ ನಾವು ದ್ವಿಗುಣ ಮಾಡಿಕೊಡ್ತೀವಿ ಅಂತೇಳಿ ಸ್ಟಾರ್ಟಿಂಗು ಸ್ವಲ್ಪ ಹಾಕ್ಸ್ಕೊಂಡ್ರಿ ಸರ್. ಒಂದು 3 ಲಕ್ಷ ಅಕೌಂಟ್ ಅಂತ ಹಾಕ್ಸ್ಕೊಂಡು ಕೊಟ್ಟಿದ್ದಾರೆ ಸರ್. ಅದನ್ನ 6 ಲಕ್ಷ ಕೊಟ್ಟು ಮತ್ತೆ 10 ಲಕ್ಷ ಅಕೌಂಟ್ ಹಾಕಿರಿ ಮತ್ತೆ ಕೊಡ್ತೀವಿ ಅಂತೇಳಿ ಎಲ್ಲ ಜಮೀನುಗಳು ಮಾರಿ ಬಂಗಾರಗಳೆಲ್ಲ ಒಡವೆ ಎಲ್ಲ ಅಡ ಇಟ್ಟು ಸುಮಾರು ಜನ ಹೆಣ್ಮಕ್ಳು ಈ ಇದಕ್ಕೆ ಬಲಿಯಾಗಿದ್ದಾರೆ ಸರ್. ನಮ್ಮಿಂದ ಒಂದು 17 ಲಕ್ಷ ಹೋಗಿದೆ ಸರ್. ಅವರು ಬ್ಯಾಂಕಿಗೆ ಕರ್ಕೊಂಡು ಹೋಗ್ತಾರೆ ಸರ್. ಅಲ್ಲಿ ಅನಂತಪುರ CSB ಬ್ಯಾಂಕ್ ಅಂತಿದೆ ಸರ್. ಅಲ್ಲಿ ಮ್ಯಾನೇಜರು ಮತ್ತು ಫೀಲ್ಡ್ ಆಫೀಸರು ಇದರಲ್ಲಿ ಶಾಮೀಲಾಗಿದ್ದಾರೆ ಸರ್. ಅವರು ಎಲ್ಲ ಹೇಳ್ತಾರೆ, ಇಲ್ಲ ಅವ್ರದ್ದು ವ್ಯವಹಾರ ಪಕ್ಕ ಇದೆ, ನೀವೆಲ್ಲ ಹೂಡಿಕೆ ಮಾಡಿರಿ, ಅವ್ರು ಮಾಡಿಕೊಡ್ತಾರೆ ಅಂತೇಳಿ ಅವರೇ ಮೋಟಿವೇಶನ್ ಮಾಡ್ತಾರೆ ಸರ್. ಇದು ಏನು ಪ್ರಕರಣ ಇದೆ, ಇದು ಬಗ್ಗು ಶ್ರೀರಾಮಲ್ ಅನ್ನೋ ನೀವು ಒಂದು ಇಂಟ್ರೆಸ್ಟೇಟ್ ನಾವು ಚೀಟರ್ ಅವನು. ಆ್ಯಕ್ಚುಲಿ ಒಂದು ದೊಡ್ಡ ಜಾಲ ಇದೆ ಇದು ಸಾಮಾನ್ಯಕ್ಕೆ ಇರ್ತಕ್ಕಂಥ ಜಾಲ ಅಲ್ಲ. ದೊಡ್ಡಬಳ್ಳಾಪುರದಲ್ಲಿ ಕೂಡ ಒಬ್ಬ ಮಹಿಳೆಗೆ 3 ಕೋಟಿ ರೂಪಾಯಿ ಹಾಕಿದಾನಂತೆ. ಬೆಂಗಳೂರಲ್ಲಿ 2 ಕೋಟಿ ಹಾಕಿದಾನಂತ ಅವನು. ಜಗಳೂರು ತಾಲೂಕಲ್ಲಿ ಒಬ್ಬ ಉದಾಹರಣೆ ರೇಣುಕಮ್ಮ ಅಂತೇಳಿ ಆಯಮ್ಮನ 2 ಎಕರೆ ಜಮೀನನ್ನು ವಿಂಡ್ಮಿಲ್ಗೆ ಮಾರಿ ಜಮೀನನ್ನು ಇಟ್ಕೊಂಡಿರ್ತಕ್ಕಂಥ 30 ಲಕ್ಷನ ಏನು ಕೊಟ್ಟಿದೆ. ಈತ ತಿರುಮೇಶನ್ನು ಈತ ಭರಮಸಮುದ್ರ ಗ್ರಾಮದಲ್ಲಿ 1.5 ಎಕರೆ ಮಾರಿ ಬಂದಿರತಕ್ಕಂಥ ವಿಂಡ್ಮಿಲ್ ಮಾರಿರ್ತಕ್ಕಂಥ ಹಣವನ್ನು ಈತ ಕೊಟ್ಟಿದ್ದಾನೆ. ಇದೇ ರೀತಿ ದೊಡ್ಡಬಳ್ಳಾಪುರ, ಬೆಂಗಳೂರು ಮತ್ತು ಈ ಅನಂತಪುರದಲ್ಲಿ
ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಹೆಂಡ್ತಿನ ಕೂಡ ಹೂಡಿಕೆ ಮಾಡಿದಾಳಂತೆ ಒಂದು 50 ಲಕ್ಷ ರೂಪಾಯಿ ಹಣ ಅಲ್ಲಿ ಬೇರೆ ಬೇರೆ ಬ್ಯಾಂಕ್ ಅಧಿಕಾರಿಗಳು ಶಾಮೀಲಾಗಿ ದೊಡ್ಡ ಜಾಲ ಇದೆ ಆ್ಯಕ್ಚುಲಿ. ಹಂಗಾಗಿ ಅನಂತಪುರ ಮತ್ತು ರಾಯದುರ್ಗದಲ್ಲಿ ಮೀನಾ ಅಂತೇಳಿ 1,30,30,00,000 ಅವ್ರು ಕಳ್ಕೊಂಡಿದ್ದಾರೆ. ಆಯಮ್ಮ ಸೂಸೈಡ್ ಮಾಡ್ಕೊಂತ ಜಗಳೂರಿಂದ ಒಬ್ಬ ಮೀನಾನ ಆಯಮ್ಮ ಜಗಳೂರು ಕೊಟ್ಟಿದ್ದಾರೆ ರಾಯದುರ್ಗದಿಂದ. ಆಯಮ್ಮ ಇವತ್ತು ಗಂಡನ ಮನೆ ಬಿಟ್ಟು ತವ್ರ ಮನೆಗೆ ಓಡೋಗಿ ಬಚ್ಚಿಟ್ಕೊಂಡಿದ್ದಾಳೆ. ಜನಗಳು ಟಾರ್ಚರ್ ತಾಳಾರ್ದೆ. ಎಷ್ಟು ವಂಚನೆ ಮಾಡಿ ಅವನು ಸುಮಾರು ಒಂದು 20-30 ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾನೆ ಅಂತ. ಇನ್ನೊಂದು ಹಾರಿಬಲ್ ಥಿಂಗ್ ಏನಂತಂದ್ರೆ ಇವರಿಗೆಲ್ಲ ಅವ್ನು ವಿಡಿಯೋ ಮಾಡಿ ಅವ್ನ ರೂಮಲ್ಲಿ ಒಟ್ಟಿರ್ತಕ್ಕಂಥ ಕಂತೆ ದುಡ್ಡನ್ನು ಮತ್ತು ಬಂಗಾರವನ್ನು ತೋರಿಸ್ತಾನೆ ಅಂತ ಇವರಿಗೆಲ್ಲ. ಇವ್ರು ಹೇಳೋದು ಪ್ರತ್ಯಕ್ಷದರ್ಶಿಗಳು ವಿಡಿಯೋ ಮಾಡಿ ನೋಡಿ ಇಷ್ಟು ದುಡ್ಡಿದೆ ನನ್ನ ಹತ್ರ, ನೀವು ಕೊಡ್ತೀನಿ ಅಂತ. ಫಸ್ಟ್ 3 ಲಕ್ಷದ ಸ್ಕೀಮು, ಆಮೇಲೆ 5 ಲಕ್ಷ, 10 ಲಕ್ಷ, 20 ಲಕ್ಷ. ಹಂಗಾಗಿ ಇಡೀ ಆಂಧ್ರದಲ್ಲಿ ಎಲ್ಲ ಆಫೀಸರ್ಗಳು, ಪೊಲೀಸರು, ಆಂಧ್ರ ಪೊಲೀಸರು ಮತ್ತು ಆಂಧ್ರದ ಬ್ಯಾಂಕ್ ಅಧಿಕಾರಿಗಳು ಎಲ್ಲರೂ ಕೂಡ ಶಾಮೀಲು ಮಾಡ್ಕೊಂಡು ಇದುವರೆಗೂ ಕೂಡ ಅವನ್ನೆಲ್ಲ ಟ್ರ್ಯಾಪ್ ಆಗಿಲ್ಲ, ಸಿಗಾಕೊಂಡಿಲ್ಲ. ಅದೇ ಇದು ಮೊಟ್ಟ ಮೊದಲೇ ಬಾರಿ ಜಗಳೂರು ಪೊಲೀಸ್ ಠಾಣೆಯಲ್ಲಿ FIR ಆಗಿದೆ. ನಿನ್ನೆ ಅವನು ಇಮಿಡಿಯೇಟಾಗಿ ವಕೀಲರ ಮೂಲಕ ಆಗಲೇ ಅವನು ಜಗಳೂರಲ್ಲಿ FIR ಕಾಪಿ ಕೋರ್ಟಿಂದ ತಗೊಂಡು ಇವತ್ತಲ್ಲ ಆಂಟಿಸಿಪೇಟರಿ ಬೇಲ್ ದಾವಣಗೆರೆ ಮೂವ್ ಮಾಡ್ತಿದ್ದಾನೆ. ಅವನು ಇವ್ರಿಗೇನು ಬೆದರಿಕೆ ಹಾಕಿದಾನೆ, ನಾನು ಬೇಲ್ ಕೂಡ ತಗೊಂಬರ್ತೀನಿ, ಕರ್ನಾಟಕ ಪೊಲೀಸರು ನಾನೇನು ಕಿತ್ಕೊಳಕ್ಕಾಗಲ್ಲ, ಕರ್ನಾಟಕದವ್ರು ಯಾರು ನಾನು ಕೂದಲು ಕೂಡ ಕಿತ್ಕೊಳಕ್ಕಾಗಲ್ಲ, ನಾನು ಏನು ಮಾಡ್ತೀನಿ, ನಾನು ಯಾರು ಏನು ಮಾಡ್ಕೊಳಕ್ಕಾಗಲ್ಲ ಅಂತ ಒಂದು ಉಡಾಫೆ ಉತ್ತರವನ್ನು ಕೂಡ ಹೇಳಿದ್ದಾರೆ.